ಹಿಡ್ಕೊಂಡು ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಅವಾಗ್ಲೇ ಮಾವ ಫೋನ್ ಮಾಡಿದ ವಿಷಯ ಹೇಳಿದ್ರು ತಾನೇ. ಚೆಕಪ್ ಮುಗಿಸ್ಕೊಂಡು ಬರ್ತಾರೆ. ನಾವ್ ಒಳಕ್ ಹೋಗಮ್ಮ ಬಾ. ವೆಂಕಿ, ನಾವೇನಾದ್ರೂ ಆಸ್ಪತ್ರೆಗೆ ಹೋದ್ರೆ ಜಯಂತ್ ಅವ್ರು ಬೇಜಾರ್ ಮಾಡ್ಕೊಳಕಿಲ್ವೇ? ಜಯಂತ್ ಅವರು ಬೇಜಾರ್ ಮಾಡ್ಕೊಳಕಿಲ್ವೇ? ಆಯ್ತು, ಇವಾಗ ಇಲ್ಲ ಅಂತ ಹೇಳ್ದವ್ರು ಯಾರು? ಈಗ ನಾವ್ ಹಿಂಗೋಗಿ ಅವ್ರ ಆ ಕಡೆಯಿಂದ ಬಂದ್ರೆ ಅದಕ್ಕೆ ನಿನ್ ಸಮಾಧಾನಕ್ಕೋಸ್ಕರ ಮಾವನ್ ಕೈಯಲ್ಲಿ ಇನ್ನೊಂದ್ ಕಿತ ಫೋನ್ ಮಾಡ್ಸು, ಆಯ್ತಾ? ಹಾ ಬಾ. ಅವಾಗಿಂದ ಜಾನು ಬಗ್ಗೆನೇ ಯೋಚನೆ ಮಾಡ್ತವ್ರೆ. ಅವ್ರು ಹೆಂಗವ್ರೋ ಏನೋ, ಯಾವಾಗ ಬರ್ತಾರೋ ಅಂತ. ಅಷ್ಟೇ ಅಲ್ಲ, ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಓಡಾಡ್ಕೊಂಡು ಕಾಯ್ತಾನೆ ಇದ್ರು. ಅದಕ್ಕೆ ನಿಮ್ ಕೈಲಿ ಫೋನ್ ಮಾಡಿಸ್ತೀನಿ ಅಂತ ಹೇಳ್ಕೊಂಬಂದೆ. ಅಷ್ಟೇ ತಾನೇ, ಫೋನ್ ಮಾಡೋಣ ಬಿಡಪ್ಪ. ಬಂದು ತುಂಬಾ ಹೊತ್ತಾಯ್ತು. ನಾವು ಫೋನ್ ಮಾಡ್ತಾ ಇದ್ದಾರೆ ಚಿನ್ಮರಿ. ಮಾತಾಡಲ್ವಾ? ಹೇಳಿ ಮಾವ. ಅದೇಂದ್ರೆ ಜಾನದು ಸ್ಕ್ಯಾನಿಂಗ್ ಎಲ್ಲ ಆಯ್ತಾ? ನೀವು ಬರೋದು ಇನ್ನೂ ತಡ ಆಗುತ್ತಾ ಅಥವಾ ಹೊರಟ್ರಾ? ಸ್ಕ್ಯಾನಿಂಗ್ ಮುಗ್ದಿದೆ ಮಾವ. ಕೆಲವು ಚೆಕಪ್ಸ್ ಬಾಕಿ ಇದೆ, ಮುಗಿಸ್ಕೊಂಡು ಬರ್ತೀವಿ. ಅಳಿಯಂದ್ರೆ ಸ್ಕ್ಯಾನಿಂಗ್ ಆಗಿದ್ರೆ ಜಾನು ಜೊತೆ ಒಂಚೂರು ಮಾತಾಡ್ಬೋದಾ? ನಮ್ಮ ವೆಂಕಿ ಜಾನು ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತಿದ್ದಾನೆ. ಆದರೆ ಅಷ್ಟೇ. ಕೊಟ್ಟೆ ಮಾವ, 1 ನಿಮಿಷ. ನಿಮ್ಮ ತಂದೆ ಲೈನಲ್ಲಿದ್ದಾರೆ ಚಿನ್ನ. ಡೋಂಟ್ ವರಿ, ವಿ ಆರ್ ಆನ್ ಮ್ಯೂಟ್. ನಿಜ ಏನು ಅಂತ ಗೊತ್ತಾದ್ರೆ ಅವ್ರ ಸಂತೋಷ ಇರಲ್ಲ. ನಿಮಗೆ ಅವ್ರ ಸಂತೋಷದಲ್ಲಿ ನಿಜವಾದ ಆಸಕ್ತಿ ಇದ್ದರೆ ನಿಜ ಹೇಳ್ಬಿಡಿ ಚಿನ್ನಮರಿ. ಈ ವಿಷಯನ ಇಲ್ಲಿಗೆ ಮುಗಿಸಿ. ಅವ್ರ ಹತ್ರ ಏನೂ ಹೇಳಕ್ಕೆ ಹೋಗ್ಬೇಡಿ. ಮಾತಾಡಿ ಪ್ಲೀಸ್ ಚಿನ್ನಮರಿ. ಹೇಗೆ ಮಾಡಬೇಡಿ, ಮಾತಾಡಿ. ನಿಮ್ಮ ಕೈ ಮುಗಿತೀನಿ ಪ್ಲೀಸ್. ಹಲೋ ಅಪ್ಪ. ಜಾನು, ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಪ್ಪ. ನೀವ್ ಯಾಕೆ ಬಂದ್ರಿ? ಅಲ್ಲಮ್ಮ, ನಿನಗೆ ಗೊತ್ತಾಗದ ಹಾಗೆ ನಾವೆಲ್ಲ ಬಂದು ನಿನಗೆ ಸರ್ಪ್ರೈಸ್ ಮಾಡೋಣ ಅಂದ್ರೆ ನಾವು ಮನೆಗೆ ಬಂದ್ರೆ ನೀನೇ ಇಲ್ಲ. ಆಸ್ಪತ್ರೆಗೆ ಹೋಗಿದ್ಯಾ ಅಂತ ಗೊತ್ತಾಯ್ತು, ನಮಗೆ ರಿವರ್ಸ್ ಸರ್ಪ್ರೈಸ್ ಆಗೋಯ್ತು. ಅದು ವೆಂಕಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತೀಯನೆ. ವಿಡಿಯೋ ಕಾಲ್ ಮಾಡ್ಲಾ? ಈಗ ಬೇಡಪ್ಪ, ಇನ್ ಸ್ವಲ್ಪ ಹೊತ್ತಲ್ಲಿ ನಾವೇ ಬರ್ತೀವಲ್ಲ, ಆಗ್ಲೇ ಮಾತಾಡ್ತೀನಿ. ಹೌದಾ? ಸರಿ ಸರಿ ಸರಿ, ನಿಂದು ಆಸ್ಪತ್ರೆ ಕೆಲಸ ಮುಗಿಸ್ಕೊಂಡು ಬೇಗ ಬನ್ನಿ, ಇಲ್ಲೇ ಮಾತಾಡೋಣ. ಆ ಥರ ಅರ್ಜೆಂಟ್ ಏನಿಲ್ಲ. ಸರಿಪ್ಪ. ಬರ್ತಾರಂತೆ ಇನ್ನೊಂದು ಸ್ವಲ್ಪ ಹೊತ್ತು. ಇಲ್ಲೇ ಬಂದ್ಮೇಲೆ ಮಾತಾಡಿದ. ವೆಂಕಿ, ಅವರು ಆಸ್ಪತ್ರೆಯಲ್ಲಿ ಅವ್ರೆ, ಅಲ್ಲಿ ಡಾಕ್ಟರ್ಗಳೆಲ್ಲ ಇರ್ತಾರೆ. ಅವ್ರ ಮುಂದೆ ವಿಡಿಯೋ ಕಾಲ್ ಮಾತಾಡಿದ್ರೆ ಏನ್ ಚೆನ್ನಾಗಿದೆ. ಥ್ಯಾಂಕ್ ಯು ಚಿನ್ನಮರಿ. ಈ ವಿಷಯ ನಿಮ್ಮ ಮನೆಯವ್ರ ಹತ್ರ ಹೇಳಿದ್ದಕ್ಕೆ ಥ್ಯಾಂಕ್ ಯು. ನನಗೆ ಗೊತ್ತು ನಿಮಗೆ ದುಃಖ ಆಗ್ತಿದೆ ಅಂತ. ಆದರೆ ದುಃಖ, ನೋವು ಆಗ್ತಿರೋದು ನೀವೊಬ್ಬರಿಗೆ ಅಲ್ಲ ಚಿನ್ನಮರಿ, ನನಗೂ ಆಗ್ತಾ ಇದೆ. ಹಾಗಂತ ನಮ್ಮ ಮನಸ್ಸಿಗೆ ಅದನ್ನು ಹಚ್ಕೊಂಡು ಈ ವಿಷಯ ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ದುರಂತ ಆಗುತ್ತೆ. ಅವ್ರ ಸಂತೋಷ ನಿಮಗೆ ಮುಖ್ಯ ಆಗುತ್ತೆ ಅನ್ನೋದಾದ್ರೆ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ನಾಳೆ ದಿವಸ ಏನೇ ಬಿದ್ದು ನಾವಿಬ್ರು ಜೊತೆಗೆ ಫೇಸ್ ಮಾಡೋಣ ಚಿನ್ನಮರಿ. ಅತ್ತೆ ಮಾವ ಆಗಲೇ ಮನೆಯಲ್ಲಿ ನಡೀತಿರೋ ವಿಷಯಕ್ಕೆ ತುಂಬ ನೊಂದ್ಕೊಂಡಿದ್ದಾರೆ. ಮನಸ್ಸು ಚೇಂಜ್ ಆಗಲಿ ಅಂತ ಇಲ್ಲಿವರೆಗೂ ಬಂದಿದ್ದಾರೆ. ಈಗ ಈ ವಿಷಯ ಗೊತ್ತಾದರೆ ಉಳಿದ ಅಲ್ಪ ಸಂತೋಷನೂ
ಅದಕ್ಕೆ. ಏನಿಲ್ಲ ಮೇಡಮ್ರೆ. ಏನಲ್ವಾ ಮತ್ತೆ ಯಾಕೆ ಕರೆದ್ರಿ? ಹಾಂ, ಅದು ಹಂಗಲ್ಲ ಮೇಡಮ್ರೆ. ಇನ್ನು ಹೆಂಗೆ? ಮೇಡಮ್ರೆ, ನೀವು ಹಿಂಗೆ ಕೋಪ ಮುಖ ಮಾಡ್ಕೊಂಡು ಕೇಳಿದ್ರೆ ನಮ್ಗೆ ಏನು ಹೇಳ್ಬೇಕು ಅನ್ನೋದೇ ಮರ್ತೋಗ್ಬಿಡ್ತದೆ. ಸರಿ ಸರಿ, ಅದೇನು ಹೇಳಿ. ಹಾಂ, ಅದು ನಿನ್ನೆ ನಾನು ಆಚೆ ಮಲಗಕ್ಕೆ ಹೋಗ್ತಿದ್ನಲ್ಲ ಮೇಡಮ್ರೆ. ಹೋದ್ರಿ? ಆಗ ನೀವು ನನ್ನಿಂದನೇ ಬಂದ್ರಿಯಾ ಅಥವಾ ಆಮ್ಯಾಕೆ ಬಂದ್ರಿಯಾ? ಯಾಕೆ? ಅಲ್ಲ, ಏನಾದರೂ ಕೇಳಿಸ್ಕೊಂಡ್ರಾ ಅಂತ. ಯಾಕೆ ಸಿದ್ದು ಅವರೇ, ನೀವು ಏನು ಮಾತಾಡಿದ್ರಿ? ನಾನೇನಾದರೂ ಕೇಳಿಸ್ಕೋಬಾರ್ದು ಮಾತಾಡಿದ್ರಾ? ಇಲ್ಲ ಇಲ್ಲ, ನಾನು ಅಂಥದ್ದೇನು ಮಾತಾಡಿಲ್ಲ ಮೇಡಮ್ರೆ. ಅದು ನಮ್ಮ ಫ್ರೆಂಡ್ಸು ದಡ್ಡನ ಮಕ್ಕಳು. ಅಲ್ಲ ಅವರು ಕೆಲ್ಸಕ್ಕೆ ಬರ್ದಿರೋ ಮಾತುಗಳೆಲ್ಲ ಮಾತಾಡ್ತಾಯಿದ್ರು. ಅದನ್ನು ನೀವೆಲ್ಲಿ ಕೇಳಿಸ್ಕೊಂಡ್ಬಿಟ್ರು ಅಂತ ಕೇಳಿದೆ ಅಷ್ಟೇ, ಇನ್ನೇನು ಇಲ್ಲ ಮೇಡಮ್ರೆ. ಇಲ್ವಲ್ಲ, ನಾನೇನೂ ಕೇಳಿಸ್ಕೊಂಡಿಲ್ಲ. ಸರಿ ಮೇಡಮ್ರೆ.